ಸಾಣೇಹಳ್ಳಿ ನಾಟಕೋತ್ಸವ 2ನೇ ದಿನಕ್ಕೆ ಕಾಲಿಡ್ತಾ ಇರೋಂಥದ್ದು. ವಿಶೇಷವಾಗಿ ಸಾವಯವ ವಿಚಾರ ಸಂಕಿರಣ ಮಾಡೋಣ ಅಂತ ಹೇಳಿ ಕಳೆದ ವರ್ಷಗಳ ಸುಮಾರು 2 ವರ್ಷಗಳ ಪ್ರಯತ್ನದಿಂದಾಗಿ ಇವತ್ತು ವಿಚಾರ ಸಂಕಿರಣಕ್ಕೆ ಒಂದು ದಿನ ಅಂತ ಮೀಸಲಾಗಿಟ್ಟಿದ್ರು ಗುರುಗಳು. ಇದಕ್ಕೆಲ್ಲ ಮುಖ್ಯ ರೂವಾರಿಗಳು ಅಂತಂದರೆ ನಮ್ಮ ಚಂದ್ರಶೇಖರ್ ನಾರಾಯಣಪುರ ಅವರು, ಗಿರೀಶ್ ಡಾಕ್ಟ್ರು, ನಮ್ಮ ಶಿವಪ್ರಸಾದ್ ಬೇವನಿಂಡಿ ಅವರು, ಮತ್ತು ಕೈ ಜೋಡಿಸಿದವ್ರಂತೂ ಇವತ್ತು ಅಕಡಿ ಪ್ರಭಾಕರ್ ಅವರು, ಆಮೇಲೆ ಬಿಸಿರೊಟ್ಟಿ ಮಲ್ಲೇಶ್ವರಪ್ಪನವರು, ಇವರೆಲ್ಲ ಸೇರ್ಕೊಂಡು ಕೈ ಜೋಡಿಸಿದಂಥದ್ದು ತುಂಬ ಚೆನ್ನಾಗಿತ್ತು. ಗುರುಗಳು ಪ್ರಾಸ್ತಾವಿಕ ನಾನೇ ಮಾತಾಡ್ತೀನಿ ಅಂತೇಳಿ ತಗೊಂಡು 12 ನಿಮಿಷಗಳ ಕಾಲ ಮಾತಾಡಿದರು. ಅದು ತುಂಬ ಸೊಗಸಾಗಿತ್ತು. ಹಾಗಾಗಿ ಇದೆಲ್ಲ ಒಂದು ಕಾಲ ಬರ್ತಾಯಿದೆ, ಮತ್ತು ಕೃಷಿಕರೆಲ್ಲ ಒಗ್ಗಟ್ಟಾಗಂಥದ್ದು ಸೇರಿಕೊಂಡ್ರೆ ಒಂದು ಹೊಸ ಇತಿಹಾಸ ರಚನೆ ಮಾಡ್ಬೋದು ಅನ್ನೋ ಭರವಸೆ ಮೂಡ್ತಾ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಇದನ್ನ ನೋಡೋಣ, ಮತ್ತು ಆದಷ್ಟು ಶೇರ್ ಮಾಡಿ ವಿಷಯಗಳು ಗೊತ್ತಾಗಲಿ ಎಲ್ಲರಿಗೂ. ಏಕೆಂದರೆ ತುಂಬ ಒಳ್ಳೆಯ ವಿಚಾರಗಳಿವೆ ಎಲ್ಲದನ್ನು ಬೇಕು. ಇವತ್ತು ಪ್ರತಿ ಮನೆಯಲ್ಲೂ ಕೃಷಿ ಬಗ್ಗೆ ಮಾತಾಡೋಂಗಾಗಬೇಕು, ಕೃಷಿಕರ ಬಗ್ಗೆ ಮಾತಾಡಲಿಕ್ಕಾಗಬೇಕು, ಆ ರೀತಿ. ಹಾಗಾಗಿ ದಯವಿಟ್ಟು ನೋಡಿ, ಶೇರ್ ಮಾಡಿ, ಆನಂದ ಪಡೋಣ ಎಲ್ಲರೂ ಸೇರಿಕೊಂಡು. ಥ್ಯಾಂಕ್ ಯು. ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಅನ್ನುವಂಥ ಸರ್ವಜ್ಞನ ಮಾತನ್ನು ನೀವೆಲ್ಲ ಕೇಳಿದ್ದೀರಿ. ನಾಡಿನ ತುಂಬ ಪ್ರತಿಯೊಬ್ಬರು ಕೂಡ ರೈತರ ಅಭಿವೃದ್ಧಿಯನ್ನು ಕುರಿತು ಉದ್ದುದ್ದ ಭಾಷಣಗಳನ್ನು ಮಾಡ್ತಾರೆ. ಆದರೆ ರೈತರ ಸಮಸ್ಯೆಗಳನ್ನು ಹೇಗೆ ಹೋಗಲಾಡಿಸಬೇಕು ಅನ್ನುವಂಥ ಚಿಂತನೆ ಕಡಿಮೆ ಆಗ್ತಾ ಇದೆ. ಒಂದು ಕಡೆ ರಾಸಾಯನಿಕ ಗೊಬ್ಬರದ ಹೆಚ್ಚಳ, ಮತ್ತೊಂದು ಕಡೆ ಏಕದಳ ಧಾನ್ಯದ ಬೆಳವಣಿಗೆ, ಇನ್ನೊಂದು ಕಡೆ ಕ್ರಿಮಿಕೀಟಗಳ ಹಾವಳಿ. ಹಿಂದೆ ಮಕ್ಕಳು ಮಾತಾಡಬಾರ್ದು. ಮತ್ತೊಂದು ಕಡೆ ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಸಿಗದೇ ಇರುವಂಥದ್ದು. ಇದರ ಜೊತೆಯಲ್ಲಿ ಕಾರ್ಖಾನೆಗಳಿಗೆ ಮತ್ತಿತರ ರಿಯಲ್ ಎಸ್ಟೇಟ್ಗಳಿಗೆ ರೈತರ ಭೂಮಿಯನ್ನು ಕೊಳ್ಳುವಂಥದ್ದು. ಹೀಗಾಗಿ ಈ ನಾಡಿನಲ್ಲಿ ರೈತರ ಹೆಸರನ್ನು ಹೇಳ್ತಾನೆ ಜಿಗಣಿಗಳ ಹಾಗೆ, ತಗಣಿಗಳ ಹಾಗೆ ರೈತರನ್ನು ಶೋಷಣೆ ಮಾಡುವಂಥ ವರ್ಗ ಎಲ್ಲ ಕ್ಷೇತ್ರಗಳಲ್ಲೂ ಬೆಳೀತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಿ, ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಬೆಳೆಗೆ ಸರಿಯಾದ ಬೆಲೆಯನ್ನು ಕಾರ್ಖಾನೆಯವರು ಕೊಡ್ತಾ ಇಲ್ಲ ಅಂತ ಹೇಳಿ ಬಹುದೊಡ್ಡ ಹೋರಾಟ ನಡೀತಾ ಇದೆ. ಅದಕ್ಕೆ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ. ಒಬ್ಬರು ಬೆಂಬಲಿಸಿದರೆ ಇನ್ನೊಬ್ಬರು ವಿರೋಧಿಸುವಂಥ ವಾತಾವರಣ. ಈ ಬೆಂಬಲ ಮತ್ತು ವಿರೋಧ ಎರಡರಲ್ಲೂ ಕೂಡ ನಿಜವಾದ ರೈತ ಪರ ಕಾಳಜಿ ಇದೆ ಅಂತ ಹೇಳಿ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಈಗ ಆಗಬೇಕಾಗಿರೋದು ಏನು ಅಂತಂದರೆ ರೈತರ ಸಂಘಟನೆ. ಎಚ್.ಎಸ್. ರುದ್ರಪ್ಪನವರು ರೈತ ಸಂಘದ ಅಧ್ಯಕ್ಷ ಆಗಿದ್ದಾಗ, ನಂಜುಂಡಸ್ವಾಮಿಯವರು ಮತ್ತಿತರರು ಅದರಲ್ಲಿ ಭಾಗಿಯಾಗಿದ್ದಾಗ ರೈತ ಸಂಘದ ಶಕ್ತಿ ಹೆಚ್ಚಾಗಿದೆ. ಆದರೆ ಅದರಲ್ಲೂ ಕೂಡ ರಾಜಕೀಯ ಪ್ರವೇಶವಾಗಿ ಎಂಥ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನು
ಈಗ ತಾನೇ ಮಕ್ಕಳು ಅಭಿನಯಿಸಿದಂಥ ಭೂಮಿ ತಾಯಿಯನ್ನು ಪುಟ್ಟ ನಾಟಕಗಳಲ್ಲಿ ನೀವು ನೋಡಿದ್ರಿ. ರೈತರ ಸಂಘಟನೆಯ ಮುಖ್ಯಸ್ಥರೇ ರೈತರನ್ನ ಶೋಷಣೆ ಮಾಡುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಇಲ್ಲವೇ ಅಂತಂದ್ರೆ ಖಂಡಿತ ಇದೆ. ರೈತರು ತಮ್ಮ ಜವಾಬ್ದಾರಿಯನ್ನು ತಾವು ಅರ್ಥ ಮಾಡಿಕೊಂಡು ಹಿಂದೆ ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರು ಆ ರೀತಿಯಲ್ಲಿ ಕೃಷಿಯನ್ನು ಮಾಡುವಂಥ ಸಂಕಲ್ಪವನ್ನು ತೊಡಬೇಕಾಗಿದೆ. ಅವರು ಮಾಡ್ತಾ ಇದ್ದದ್ದೇನು? ತಮ್ಮ ಬೀಜಗಳನ್ನು ತಾವೇ ರಕ್ಷಣೆ ಮಾಡ್ತಾ ಇದ್ದಾರೆ. ಬೀಜಗಳಿಗಾಗಿ ಕೈಯೊಡ್ಡುವಂಥ ವಾತಾವರಣ ಇರಲಿಲ್ಲ. ಬದಲಾಗಿ ಆ ಬೀಜಗಳನ್ನು ಇನ್ನೊಬ್ಬರಿಗೆ ಕೊಡುವಂಥ, ಇನ್ನೊಬ್ಬರು ಹೆಚ್ಚು ಬೆಳೆಯನ್ನು ಬೆಳೆದಾಗ ಸಂತೋಷ ಪಡುವಂಥ ಗುಣ ನಮ್ಮ ರೈತರಲ್ಲಿ ಇತ್ತು. ಆದರೆ ಸರ್ಕಾರ ಹಸಿರು ಕ್ರಾಂತಿಯನ್ನು ಜಾರಿಗೆ ತಂದ ನಂತರ ವಾತಾವರಣ ಏನಾಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ಆರಂಭದಲ್ಲಿ ಬಹಳ ಸಂತೋಷಪಟ್ಟು 1 ಎಕರೆಯಲ್ಲಿ ಬೆಳೆಯುವಂಥ ಬೆಳೆ ನಮಗೆ ಹೆಚ್ಚು ಲಾಭ ಕೊಡ್ತು ಅಂತ ಅಂದ್ಕೊಂಡ್ವಿ. ಕ್ರಮೇಣ ನೋವನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ಭೂಮಿ ಬರಡಾಗ್ತಾ ಇದೆ. ಭೂಮಿಯಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಬೆಳೆಯನ್ನು ಹಾಕಿದರೂ ಕೂಡ ಕ್ರಿಮಿನಾಶಕಗಳು ಇಲ್ಲದೇ ಇದ್ದರೆ ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ತರಕಾರಿ ಬೆಳಿಬೇಕು ಅಂತ ಹೊರಡ್ತೇವೆ, ಒಳ್ಳೆ ಹುಡುಸಾಗಿ ಅದು ಚಿಗುರು ಹೊಡೆಯುತ್ತೆ, ಅಲ್ಲಿಂದಲೇ ಪ್ರಾರಂಭವಾಗುತ್ತೆ ರೋಗ. ಇದಕ್ಕೆ ಪರಿಹಾರ ಏನು? ಸುಭಾಷ್ ಪಾಳೇಕರ್ ಅವರ ವ್ಯವಸಾಯದ ನೀತಿಯನ್ನು ನೀವು ನೋಡಿದ್ದೀರಿ. ಅವರು ಹೇಳಿಕೊಟ್ರು, ಇಡೀ ನಾಡಿನ ತುಂಬ ನಿಮ್ಮ ಸಗಣಿ, ನಿಮ್ಮ ಗಂಜಲ, ನಿಮ್ಮ ಇದನ್ನು ಮಾಡಿಕೊಂಡು ನೀವೇ ಗೊಬ್ಬರವನ್ನು ತಯಾರು ಮಾಡಿಕೊಳ್ಬೇಕು. ಅದನ್ನು ಸಿಂಪಡಿಸಿದರೆ ಕ್ರಿಮಿನಾಶಕಗಳು ದೂರ ಹೋಗ್ತವೋ, ಒಳ್ಳೆ ಉತ್ಕೃಷ್ಟವಾದಂಥ ಬೆಳೆ ಬರುತ್ತೆ. ಕೆಲವರು ಮಾಡಿದರು, ಕೆಲವರು ಬೇಡ ಅಂತ ಬಿಟ್ಟು. ಎಲ್ಲಿಯವರೆಗೂ ರೈತ ಕೈ ಮುಟ್ಟಿ ತನ್ನ ಕೃಷಿಯನ್ನು ತಾನು ಮಾಡೋದಿಲ್ವೋ ಅಲ್ಲಿಯವರೆಗೂ ಕೂಡ ಸರಿಯಾದ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಯಲ್ಲಿ ನಾವು ಮತ್ತೊಂದು ಗಮನಿಸಬೇಕಾಗಿರುವಂಥದ್ದು, ನಮಗೆ ಹಣ ಮುಖ್ಯವೋ ಆರೋಗ್ಯ ಮುಖ್ಯವೋ ಅಂತ. ಎಲ್ಲರೂ ಕೂಡ ಹಣದ ಹಿಂದೆ ಓಡ್ತಾ ಇದ್ದೀವಿ, ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದೀವಿ. ಒಂದೇ ರೀತಿಯ ಬೆಳೆಯನ್ನು ಬೆಳೀತಾ ಇದ್ದೀವಿ. ಅಡಿಕೆ ಬೆಳೆದರೆ ಎಲ್ಲರೂ ಅಡಿಕೆ ಬೆಳೆಯುವಂಥದ್ದು, ತೆಂಗು ಬೆಳೆದರೆ ಎಲ್ಲರೂ ತೆಂಗು ಬೆಳೆಯುವಂಥದ್ದು. ಈ ಭಾಗದಲ್ಲಿ ಒಂದು 4-5 ವರ್ಷಗಳ ಕಾಲ ದಾಳಿಂಬೆಯ ಕ್ರಾಂತಿನೇ ಆಯಿತು. ನಂತರ ಅದಕ್ಕೆ ಎಷ್ಟು ಕ್ರಿಮಿಕೀಟಗಳು ಬಂದವು. ಅದಕ್ಕೆ ಸಿಂಪಡಿಸುವಂಥ ಔಷಧಿಯನ್ನು ನೋಡಿದರೆ ಖಂಡಿತ ನಾವು ಯಾರು ದಾಳಿಂಬೆ ಹಣ್ಣನ್ನು ತಿನ್ನಬಾರದು. ತರಕಾರಿಗೆ ಹೊಡೆಯುವಂಥ ಔಷಧಿಯನ್ನು ನೋಡಿದರೆ ತರಕಾರಿಯನ್ನು ಬಳಸಬಾರದು. ಇಂಥ ಸ್ಥಿತಿಯಿಂದ ನಾವು ಮುಕ್ತರಾಗಬೇಕು ಅಂತಂದರೆ ಪಾರಂಪರಿಕವಾಗಿ ನಮ್ಮ ಹಿರಿಯರು ಯಾವ ರೀತಿಯ ವ್ಯವಸಾಯವನ್ನು ಮಾಡ್ತಾ ಬಂದಿದ್ರೋ ಮತ್ತೆ ಆ ಕಡೆಗೆ ನಾವು ಮುಖ ಮಾಡಬೇಕಾಗಿದೆ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ. ಹಳೆಯದು ಚಿನ್ನಕ್ಕೆ ಸಮಾನ. ಹಾಗೆ ನಾವು ಅಕ್ಕಡಿ ಬೆಳೆಗಳನ್ನು ಬೆಳೆಯುವಂಥದ್ದು. 1 ಎಕರೆ ಭೂಮಿಯಲ್ಲಿ ನಮ್ಮ ಮನೆತನಕ್ಕೆ ಏನೇನು ಬೇಕಾಗಿತ್ತೋ ಅದೆಲ್ಲದನ್ನು ಬೆಳೆಸ್ಕೊಳ್ಳುವಂಥ ವಾತಾವರಣ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇತ್ತು. ಈಗ ಸಾಣೆಹಳ್ಳಿಯನ್ನೇ ತೆಗೆದುಕೊಂಡ್ರೆ ನಾವು ಹಾಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ತರಕಾರಿಯನ್ನು ಕೊಡ್ತಾ ಇದ್ದೇವೆ, ದವಸಗಳನ್ನು ಕೊಡ್ತಾ ಇದ್ದೇವೆ. ಹೀಗಾದರೆ ಆರೋಗ್ಯವನ್ನು ಉಳಿಸ್ಕೊಳ್ಳೋದು ಹೇಗೆ?
ಈ ನಿಟ್ಟಿನಲ್ಲಿ ಇವತ್ತು ಒಂದು ವಿಶೇಷವಾದಂಥ ರೈತರಿಗೆ ಸಂಬಂಧಪಟ್ಟಂಥ ಗೋಷ್ಠಿ ನಡೀತಾ ಇದೆ. ಈ ಗೋಷ್ಠಿಯಲ್ಲಿ ಮಾತನಾಡುವಂಥವರು ಅಕ್ಷರ ಜ್ಞಾನದಿಂದ ವಿದ್ವತ್ತನ್ನು ಪಡ್ಕೊಂಡು ಪ್ರವಚನ ಮಾಡುವಂಥವ್ರು, ಸ್ವತಃ ವ್ಯವಸಾಯವನ್ನು ಮಾಡಿ ಆ ಪ್ರಯೋಗದ ಮೂಲಕ ಮಾತನಾಡುವಂಥ ರೈತರೇ ಇವತ್ತಿನ ಹೀರೋಗಳು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲಿಯವರೆಗೂ ರೈತರು ಹೀರೋಗಳು ಆಗೋದಿಲ್ವೋ ಅಲ್ಲಿವರೆಗೂ ಈ ದೇಶದ ಅಭಿವೃದ್ಧಿ ಆಗೋಲ್ಲ, ನಮ್ಮ ಅಭಿವೃದ್ಧಿನೂ ಆಗೋಲ್ಲ. ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೇವೆ, ಆದರೆ ಅವರ ಬೆನ್ನೆಲುಬಿನ ಮೇಲೆ ಸವಾರಿ ಮಾಡ್ತಾ ಇದೆ. ಇದು ತಪ್ಪಬೇಕು ಅನ್ನೋದಾದ್ರೆ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ, ರೈತ ಸಂಘದ ಸಂಘಟನೆ ಮಾಡಲಾಗ ಎಷ್ಟು ವಿಘಟನೆಗಳಾಗಿದ್ದವು. ಅವ್ರದ್ದೊಂದು ಸಂಘಟನೆ, ಇವ್ರದ್ದೊಂದು ಸಂಘಟನೆ, ಮತ್ತೊಬ್ಬರದೊಂದು ಸಂಘಟನೆ, ಅವ್ರ ಮೇಲೆ ಇವ್ರು ಆಪಾದನೆ ಮಾಡೋದು, ಇವ್ರ ಮೇಲೆ ಅವ್ರು ಆಪಾದನೆ ಮಾಡೋದು. ಏನಿವತ್ತು ರಾಜಕೀಯ ಪಕ್ಷಗಳು ಮತ್ತೊಂದು ಪಕ್ಷಗಳ ಮೇಲೆ ಹೇಗೆ ಆರೋಪವನ್ನು ಮಾಡ್ತಾ ಇದೆಯೋ ಹಾಗೇನೆ ನಮ್ಮ ರೈತ ಸಂಘದ ಸ್ಥಿತಿಯೂ ಆಗಿದೆ. ನಾವು ಅನೇಕ ರೈತ ಸಂಘದ ಮುಖಂಡರು ಹೇಳಿದ್ದುಂಟು, ನೀವೆಲ್ಲರೂ ಒಂದು ಕಡೆ ಸೇರಿಕೊಂಡು ಒಂದು ಅನ್ನುವಂಥ ಭಾವನೆಯನ್ನು ಮೊದಲು ಬೆಳೆಸ್ಕೊಂಡು ಆಗ ಸರ್ಕಾರದಿಂದ ಏನೇನು ಸೌಲಭ್ಯಗಳು ರೈತರಿಗೆ ಬೇಕೋ ಆ ಎಲ್ಲ ಸೌಲಭ್ಯಗಳನ್ನು ಪಡೆಯುವಂಥದ್ದು ಕಷ್ಟ ಆಗೋಲ್ಲ. ಈಗ ನೋಡಿ, ಅವರು ಕಬ್ಬಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಮಗೇನು ಸಂಬಂಧ ಇಲ್ಲ ಅಂತ ನಾವು ಸುಮ್ಮನೆ. ಅಲ್ಲಿಯ ರೈತರು ನಮ್ಮ ರೈತರಲ್ಲದೆ, ಅವರಿಗೆ ನಷ್ಟ ಆದರೆ ನಮಗೆ ನಷ್ಟ ಅಲ್ಲದೆ. ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಲಿಂಗವ ಪೂಜಿಸಿ ಫಲವೇ, ಅವರ ಸುಖವೆನ್ನ ಸುಖ, ಅವರ ದುಃಖವೆನ್ನ ದುಃಖ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನೆಯ ಅಂತ ಹೇಳ್ತಾರೆ. ಈ ವಚನವನ್ನು ನಾವು ಇವತ್ತು ನಮ್ಮ ಕೃಷಿಕರಿಗೂ ಅನ್ವಯಿಸ್ಬೋದು. ಆ ಕೃಷಿಕರು ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಆ ಕೃಷಿಕರು ದುಃಖ, ನೋವು, ಸಂಕಟದಲ್ಲಿ ಒದ್ದಾಡ್ತಾ ಇದ್ದರೆ ನಾವು ಹೇಗೆ ನೆಮ್ಮದಿಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ? ಈ ನೆಲೆಯಲ್ಲಿ ಸಾವಯವ ಕೃಷಿಯನ್ನೇ ಕುರಿತು ಒಂದು ಅಪರೂಪದ ವಿಚಾರ ಸಂಕಿರಣ ಈಗ ನಡೀತಾ ಇದೆ. ಹಿಂದೆಯೂ ಇಂಥ ಅನೇಕ ವಿಚಾರ ಸಂಕಿರಣಗಳನ್ನು ತಾಣೆಗಳಲ್ಲಿ ಮಾಡಿದ್ದುಂಟು, ಆದರೆ ಅದಕ್ಕೆ ಸರಿಯಾದ ಸ್ಪಂದನೆ ಇನ್ನೂ ಸಿಗ್ತಾ ಇದೆ. ಕಾರಣ ಸಂಘಟನೆ ಇಲ್ಲದೇ ಇರುತ್ತೆ. ಸಂಘಟನೆ ಹೆಚ್ಚಾದರೆ ಶಕ್ತಿ ಬರುತ್ತೆ. ಆಗ ರೈತರು ಒಳ್ಳೆಯ ಬೆಳೆಯನ್ನು ಬೆಳೆದು ತಾವು ಉತ್ತಮ ಜೀವನವನ್ನು ಮಾಡ್ಬೋದು, ಸಮಾಜಕ್ಕೂ ಕೂಡ ಉತ್ತಮ ಆರೋಗ್ಯವನ್ನು ಕೊಡಬಹುದು. ನಾವು ಹೇಳಿದ್ವಿ, ಹಣ ಪ್ರಧಾನ ಆಗಬಾರ್ದು ಅಂತ, ಆರೋಗ್ಯ ಪ್ರಧಾನ ಆಗಬೇಕು. ಆರೋಗ್ಯ ಪ್ರಧಾನ ಆಗಬೇಕು ಅಂತಂದರೆ ಸಿರಿಧಾನ್ಯಗಳನ್ನು ಹೆಚ್ಚು ಹೆಚ್ಚು ಬೆಳಿಬೇಕು, ಅದನ್ನು ಬಳಸಬೇಕು. ಹಾಗೆ ಬೆಳೆದೇ ಇದ್ದರೆ ಬಳಸುವಂಥ ಅವಶ್ಯಕತೆ, ಬಳಸುವಂಥ ಸ್ಥಿತಿಯನ್ನು ಇರ್ತದೆ. ಈ ನೆಲೆಯಲ್ಲಿ ಇವತ್ತಿನ ಗೋಷ್ಠಿ ನಮ್ಮೆಲ್ಲರ ಅಜ್ಞಾನದ ಕಣ್ಣನ್ನು ತೆರೆಸಿ ಜ್ಞಾನದ ಕಣ್ಣನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಲಿ ಅನ್ನುವ ಆಶಯದ ಮಾತುಗಳನ್ನು ಪ್ರಾರಂಭದಲ್ಲಿ ಹೇಳಿ, ಮತ್ತೆ ಏನಾದರೂ ಮಾತನಾಡೋ ಅಗತ್ಯ ಇದ್ದರೆ ಕೊನೆಯಲ್ಲಿ ಮಾತನಾಡ್ತೇವೆ ಅಂತ ಹೇಳಿ, ಇದಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನು ಕೃತಜ್ಞತೆಯನ್ನು ಸಲ್ಲಿಸಿ ಮಾತುಗಳನ್ನು ಮುಕ್ತಾಯಗೊಳಿಸಿ.